ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಮೊದಲ ಸಿನಿಮಾವಾದಂಥ ಮೆಜೆಸ್ಟಿಕ್ ಸಿನಿಮಾವು 2002ರಲ್ಲಿ ತೆರೆ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಕಂಡಿತ್ತು. ಎರಡನೇ ಸಿನಿಮಾವಾದಂಥ ಧ್ರುವ, ಈ ಸಿನಿಮಾವು 2002ರಲ್ಲಿ ತೆರೆ ಕಂಡು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ಮೂರನೇದಾಗಿ ನಿನಗೋಸ್ಕರ, 2002ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿತ್ತು. ಕಿಟ್ಟಿ, 2002ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. 2003ರಲ್ಲಿ ತೆರೆ ಕಂಡಂಥ ಕರಿಯ, ಈ ಸಿನಿಮಾವು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊರಹೊಮ್ಮಿದೆ. ಆರನೇದಾಗಿ ಲಾಲಿ ಹಾಡು, ಈ ಸಿನಿಮಾವು 2003ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿತ್ತು. ಏಳನೇದಾಗಿ ನೀನಂದ್ರೆ ಇಷ್ಟ, ಈ ಸಿನಿಮಾ 2003ರಲ್ಲಿ ತೆರೆ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಎಂಟನೇದಾಗಿ ಕುಶಲವೇ ಕ್ಷೇಮವೇ, ಈ ಸಿನಿಮಾ 2003ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ಲಂಕೇಶ್ ಪತ್ರಿಕೆ, 2003ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಹತ್ತನೇದಾಗಿ ನಮ್ಮ ಪ್ರೀತಿಯ ರಾಮು, ಈ ಸಿನಿಮಾ 2003ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ದಾಸ, ಈ ಸಿನಿಮಾವು 2003ರಲ್ಲಿ ತೆರೆ ಕಂಡಂಥ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. 2003ರಲ್ಲಿ ತೆರೆ ಕಂಡಂಥ ಅಣ್ಣಾವ್ರು, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. 13ನೇದಾಗಿ ಧರ್ಮ, ಈ ಸಿನಿಮಾವು 2004ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. 14ನೇ ಸಿನಿಮಾವಾದಂಥ ದರ್ಶನ್, ಈ ಸಿನಿಮಾ 2004ರಲ್ಲಿ ತೆರೆ ಕಂಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಆಗಿತ್ತು. 15ನೇದಾಗಿ ಭಗವಾನ್, ಈ ಸಿನಿಮಾ 2004ರಲ್ಲಿ ತೆರೆ ಕಂಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ಕಲಾಸಿಪಾಳ್ಯ, 2004ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸರ್ದಾರ, 2004ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಅಯ್ಯ, ಈ ಸಿನಿಮಾ 2005ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. 19ನೇ ಸಿನಿಮಾ ಶಾಸ್ತ್ರಿ, 2005ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೆಮಿ ಹಿಟ್ ಆಗಿತ್ತು. ಸ್ವಾಮಿ, 2005ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. 21ನೇದಾಗಿ ಮಂಡ್ಯ, 2006ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿತ್ತು. 22ನೇದಾಗಿ ಸುಂಟರಗಾಳಿ, ಈ ಸಿನಿಮಾ 2006ರಲ್ಲಿ ತೆರೆ ಕಂಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ದತ್ತ, ಈ ಸಿನಿಮಾವು 2006ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿತ್ತು. ತಂಗಿಗಾಗಿ, ಈ ಸಿನಿಮಾ 2006ರಲ್ಲಿ ತೆರೆ ಕಂಡಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿ ಹೊರಹೊಮ್ಮಿದೆ. 2007ರಲ್ಲಿ ತೆರೆ ಕಂಡಂಥ ಭೂಪತಿ, ಈ ಸಿನಿಮಾ ದರ್ಶನ್ ರವರ 25ನೇ ಸಿನಿಮಾವಾಗಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಸ್ನೇಹಾನ ಪ್ರೀತಿನ, 2007ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಅನಾಥರು, 2007ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿತ್ತು. ಈ ಬಂಧನ, ಈ ಸಿನಿಮಾ 2007ರಲ್ಲಿ ತೆರೆ ಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಗಜ, ಈ ಸಿನಿಮಾ 2008ರಲ್ಲಿ ತೆರೆ ಕಂಡಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇಂದ್ರ, 2008ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ಅರ್ಜುನ್, ಈ ಸಿನಿಮಾ 2008ರಲ್ಲಿ ತೆರೆ ಕಂಡಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿ ಹೊರಹೊಮ್ಮಿದೆ. ನವಗ್ರಹ, 2008ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿತ್ತು. ಯೋಧ, ಈ ಸಿನಿಮಾ 2009ರಲ್ಲಿ ತೆರೆ ಕಂಡಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಅಭಯ್, 2009ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿ ಹೊರಹೊಮ್ಮಿದೆ. ಪೊರ್ಕಿ, ಈ ಸಿನಿಮಾ 2010ರಲ್ಲಿ ತೆರೆ ಕಂಡಿತ್ತು. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಶೌರ್ಯ, ಈ ಸಿನಿಮಾ 2010ರಲ್ಲಿ ತೆರೆ ಕಂಡಿದ್ದಂಥ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. 2011ರಲ್ಲಿ ತೆರೆ ಕಂಡಂಥ ಸಿನಿಮಾ ಬಾಸ್, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿತ್ತು.
2011ರಲ್ಲಿ ತೆರೆಕಂಡಂಥ ಪ್ರಿನ್ಸ್ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. 2011ರಲ್ಲಿ ತೆರೆಕಂಡಂಥ ಸಾರಥಿ ಈ ಸಿನಿಮಾ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊರಹೊಮ್ಮಿದೆ. ಚಿಂಗಾರಿ 2012ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಸಿನಿಮಾ 2012ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಬುಲ್ಬುಲ್ 2013ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿದೆ. ಬೃಂದಾವನ 2013ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಅಂಬರೀಷ್ 2014ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿ ಹೊರಹೊಮ್ಮಿದೆ. ಮಿಸ್ಟರ್ ಐರಾವತ 2015ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ವಿರಾಟ್ 2016ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿತ್ತು. ಜಗ್ಗು ದಾದಾ 2016ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಚಕ್ರವರ್ತಿ 2017ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ ಎಂದು ಹೇಳಬಹುದು. ತಾರಕ್ ಈ ಸಿನಿಮಾ 2017ರಲ್ಲಿ ತೆರೆಕಂಡಿತ್ತು. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಯಜಮಾನ ಈ ಸಿನಿಮಾವು 2019ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಕುರುಕ್ಷೇತ್ರ ಈ ಸಿನಿಮಾ 2019ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಒಡೆಯ ಈ ಸಿನಿಮಾ 2019ರಲ್ಲಿ ತೆರೆಕಂಡಿತ್ತು. ಈ ಸಿನಿಮಾವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ರಾಬರ್ಟ್ ಈ ಸಿನಿಮಾ 2021ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಕ್ರಾಂತಿ 2023ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಗರಡಿ ಈ ಸಿನಿಮಾ 2023ರಲ್ಲಿಯೇ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ಚೌಕ ಈ ಸಿನಿಮಾವು 2017ರಲ್ಲಿ ತೆರೆಕಂಡಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತ್ತು. 2024ರಲ್ಲಿ ತೆರೆಕಂಡಂಥ ಕಾಟೇರ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ಡೆವಿಲ್ ಈ ಸಿನಿಮಾ 2025ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ಈ ಇಷ್ಟು ಸಿನಿಮಾಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳಾಗಿ ಕಾಣಬಹುದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಟನ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನಾದರೂ ದರ್ಶನ್ ರವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಇನ್ನಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.